ಪಂಚಾಚಾರ್ಯ ಪ್ರಸಿದ್ಧಂತು ಶ್ರೀ ಸಂಗಮೇಶ್ವರ ದೇವಸ್ಥಾನ ಹೊಸೂರು ತಾಲೂಕು ಜಿಲ್ಲೆ ರಾಯಚೂರು ನೂತನ ದೇವಸ್ಥಾನ ಉದ್ಘಾಟನೆ ಹಾಗೂ ಶಿಲಾಮೂರ್ತಿಗಳ ಪ್ರತಿಷ್ಠಾಪನೆ ಮಹೋತ್ಸವ. ರಾಯಚೂರು ಇತಿಹಾಸ ಮತ್ತು ಸಂಸ್ಕೃತಿಯ ನಗರ. ಆದರೆ ಈ ನಗರದ ನಿಜವಾದ ಆಸ್ತಿ ನಮ್ಮ ಸ್ಟೂಡೆಂಟ್ಸ್. ಅವರು ಸ್ಟ್ರಾಂಗ್ ಆಗಬೇಕಾದ್ರೆ ಬೇಸಿಕ್ ಸ್ಟ್ರಾಂಗ್ ಇರಬೇಕು. ಅದಕ್ಕೆ ಬೇಕಾಗಿರೋದು ಗುಡ್ ಎಜುಕೇಶನ್. ನಮಸ್ಕಾರ ರಾಯಚೂರಿನಲ್ಲಿ ನೀವೇನಾದರೂ ನಿಮ್ಮ ಮಕ್ಕಳಿಗೆ ಒಂದು ಉತ್ತಮವಾದ ಶಾಲೆ ನೋಡ್ತಾ ಇದ್ದೀರಾ? ಹಾಗಾದರೆ ಬನ್ನಿ, ನಮ್ಮ ರಾಯಚೂರಿನ ಎರಮರಸ್ ಕ್ಯಾಂಪ್ನಲ್ಲಿರುವ CBSEಗೆ ಸಂಯೋಜನೆಯಾಗಿರುವ ಫೆಡರಲ್ ಪಬ್ಲಿಕ್ ಶಾಲೆ CBSE. ಇಲ್ಲಿ 2026 ಮತ್ತು 27ನೇ ಶೈಕ್ಷಣಿಕ ಸಾಲಿನ ಪ್ರವೇಶ ಆರಂಭವಾಗಿದ್ದು, ಹಾಗಾದರೆ ಇಂತಹ ಒಂದು ಉತ್ತಮ ಸೌಲಭ್ಯವನ್ನು ಹೊಂದಿರುವ ಶಾಲೆ ನಮ್ಮ ರಾಯಚೂರಿನಲ್ಲಿ ಇರುವಾಗ ತಡಮಾಡದೆ ತಮ್ಮ ಮಕ್ಕಳ ಪ್ರವೇಶಾತಿಯನ್ನ ಈಗಲೇ ಭೇಟಿ ನೀಡಿ ಪಡೆದುಕೊಳ್ಳಿ. ನಮಸ್ಕಾರ ರಾಯಚೂರು ಜನತೆಗೆ, ನಿಮ್ಮ ವಿಶ್ವಾಸದ ವಾಹನ ಮಳಿಗೆ ಶ್ರೀ ತಿರುಮಲ ಹೋಂಡಾ ಗೋಶಾಲ ರಸ್ತೆ ರಾಯಚೂರು. ಇಲ್ಲಿ ನಿಮಗೆ ದೊರೆಯುತ್ತದೆ ಅತ್ಯುತ್ತಮ ಬೈಕ್ ಮತ್ತು ಸ್ಕೂಟರ್ಗಳು ಅತ್ಯಂತ ಕಡಿಮೆ ಬೆಲೆಯಲ್ಲಿ. ಇನ್ನೇಕ್ ತಡ, ಹಿಂದೆ ಭೇಟಿ ನೀಡಿ ಶ್ರೀ ತಿರುಮಲ ಹೋಂಡಾ ಗೋಶಾಲ ರಸ್ತೆ ರಾಯಚೂರು. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಮೆಗಾ ನ್ಯೂಸ್. ಮೊದಲಿಗೆ ಹೆಡ್ಲೈನ್ಸ್. ಯಾದಗಿರಿ ಜಿಲ್ಲೆಯ ದೇವಾಪುರ ಬಳಿ ರಸ್ತೆ ಅಪಘಾತ, ಸಿರವಾರ ಮೂಲದ 6 ಜನರು ಸಜೀವ ದಹನ. ನಿರ್ಮಿತಿ ಕೇಂದ್ರದ ನೋಬೆಲ್ ಕನ್ಸಲ್ಟೆನ್ಸಿ ಜೆಇ ನಾಗರಾಜ್ ಬಂಧನ, ಹಣ ದುರ್ಬಳಕೆ ಆರೋಪ. LBS ನಗರದಲ್ಲಿ ಅಕ್ರಮವಾಗಿ ಮನೆಗೆ ನುಗ್ಗಿದ್ದ ಯೂಟ್ಯೂಬರ್ ಧಾನಿಷ್ನಿಂದ ಜೀವ ಬೆದರಿಕೆ, ಇಫ್ತಿಕಾರುದ್ದೀನ್ ಆರೋಪ. ಮತ್ತು ವೇದಾಧ್ಯಯನ ಶಿಬಿರದಲ್ಲಿ ಮಕ್ಕಳಿಗೆ ಸಾಮೂಹಿಕ ಇಷ್ಟಲಿಂಗ ಪೂಜೆ, ಶ್ರದ್ಧಾ ಭಕ್ತಿಯಿಂದ ಪೂಜಿಸಿದರೆ ಇಷ್ಟಾರ್ಥಗಳ ನೆರವೇರಿಸುವ ಇಷ್ಟಲಿಂಗ. ಕಾರು ಹಾಗೂ ಖಾಸಗಿ ಬಸ್ ನಡುವೆ ಭೀಕರ ಅಪಘಾತ ಸಂಭವಿಸಿದ ಪರಿಣಾಮ ಕಾರಿನಲ್ಲಿದ್ದ 6 ಮಂದಿ ಸಜೀವ ದಹನವಾಗಿರುವ ದಾರುಣ ಘಟನೆ ಸುರಪುರ ಪೊಲೀಸ್ ಠಾಣೆ ವ್ಯಾಪ್ತಿಯ ದೇವಾಪುರ ಗ್ರಾಮದಲ್ಲಿ ಶುಕ್ರವಾರ ಬೆಳಗ್ಗೆ ನಡೆದಿದೆ. ಮೃತಪಟ್ಟವರನ್ನು ರಾಯಚೂರು ಜಿಲ್ಲೆಯ ಸಿರವಾರ ಪಟ್ಟಣದ ನಿವಾಸಿಗಳೆಂದು ಗುರುತಿಸಲಾಗಿದ್ದು, ಸಿರವಾರ ಪಟ್ಟಣ ಪಂಚಾಯತ್ ವಾರ್ಡ್ ನಂಬರ್ 1ರ ಸದಸ್ಯ 48 ವರ್ಷದ ಕೃಷ್ಣ ನಾಯಕ, ಪತ್ನಿ 45 ವರ್ಷದ ಅನಂತಲಕ್ಷ್ಮಿ, ಮಗಳು 28 ವರ್ಷದ ನಿಸರ್ಗ, ಅಳಿಯ 35 ವರ್ಷದ ಶರಣಪ್ಪ, ಮೊಮ್ಮಕ್ಕಳಾದ 3 ವರ್ಷದ ಸಿದ್ಧಾರ್ಥ್, 5 ವರ್ಷದ ಅದ್ವಿಕಾ ಸಜೀವ ದಹನವಾಗಿದ್ದಾರೆ. ಮೃತರೆಲ್ಲರೂ ಒಂದೇ ಕುಟುಂಬದವರು ಎಂದು ತಿಳಿದು ಬಂದಿದೆ. ಯಾದಗಿರಿಯಿಂದ ರಾಯಚೂರು ಕಡೆಗೆ ಕಾರು ತೆರಳುತ್ತಿದ್ದಾಗ ಬೆಂಗಳೂರಿನಿಂದ ಕಲಬುರಗಿ ಕಡೆಗೆ ಹೋಗುತ್ತಿದ್ದ ಖಾಸಗಿ ಬಸ್ ನಡುವೆ ಶಾಂತಾಪುರ ಕ್ರಾಸ್ನ ದೇವಾಪುರ ಬಳಿ ಬೆಳಗ್ಗೆ 9:45ರ ಸಮಯದಲ್ಲಿ ಮುಖಾಮುಖಿ ಡಿಕ್ಕಿ ಸಂಭವಿಸಿದೆ. ಡಿಕ್ಕಿಯ ರಭಸಕ್ಕೆ ಕಾರಿಗೆ ಬೆಂಕಿ ತಗುಲಿ ಹೊತ್ತು ಉರಿದಿದ್ದು, ನೋಡುತ್ತಿದ್ದಂತೆ ಬೆಂಕಿಯ ಜ್ವಾಲೆ ಕಾರು ಪೂರ್ತಿ ಆವರಿಸಿದ್ದು, ಅದರಲ್ಲಿದ್ದ 6 ಮಂದಿ ಸಜೀವ ದಹನವಾಗಿದ್ದಾರೆ. ಬಸ್ಗೂ ಸಹ ಬೆಂಕಿ ತಗುಲಿದ್ದು, ಹಲವು ಪ್ರಯಾಣಿಕರು ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಅಪಘಾತದ ತೀವ್ರತೆಯಿಂದ ಬಸ್ ಕೂಡ ಬೆಂಕಿಗೆ ಆಹುತಿಯಾಗಿದ್ದು, ಪ್ರಯಾಣಿಕರು ಭಯಭೀತರಾಗಿದ್ದಾರೆ. ಪೊಲೀಸರೊಂದಿಗೆ ಸ್ಥಳೀಯರು ಸಹ ರಕ್ಷಣಾ ಕಾರ್ಯದಲ್ಲಿ ಕೈಜೋಡಿಸಿದ್ದು, ಅವರನ್ನು ತಕ್ಷಣ ಸ್ಥಳೀಯ ಆಸ್ಪತ್ರೆಗೆ ಚಿಕಿತ್ಸೆಗೆ ದಾಖಲಿಸಲಾಗಿದೆ. ಸುದ್ದಿ ತಿಳಿಯುತ್ತಿದ್ದಂತೆ ಅಗ್ನಿಶಾಮಕ ದಳ ವಾಹನದೊಂದಿಗೆ ಬಂದು ಬೆಂಕಿಯನ್ನು ನಂದಿಸುವಲ್ಲಿ ಹರಸಾಹಸ ಪಟ್ಟರು. ಸುದ್ದಿ ತಿಳಿದು ಸುರಪುರ ಠಾಣೆ ಪೊಲೀಸರು ಸ್ಥಳಕ್ಕೆ ಆಗಮಿಸಿ ಕಾರಿನೊಳಗೆ ಸಜೀವ ದಹನವಾದ ಮೃತದೇಹಗಳನ್ನು ಹೊರತೆಗೆದು ಮರಣೋತ್ತರ ಪರೀಕ್ಷೆಗಾಗಿ ಆಸ್ಪತ್ರೆಗೆ ರವಾನಿಸಿದ್ದಾರೆ. ಅಪಘಾತಕ್ಕೆ ನಿಖರ ಕಾರಣ ಇನ್ನೂ ತಿಳಿದು ಬಂದಿಲ್ಲ. ಅತಿ ವೇಗದ ಚಾಲನೆ ಅಥವಾ ತಾಂತ್ರಿಕ ದೋಷವಿರಬಹುದು ಎಂದು ಪೊಲೀಸರು ಶಂಕೆ ವ್ಯಕ್ತಪಡಿಸಿದ್ದಾರೆ. ಪ್ರಕರಣ ದಾಖಲಿಸಿಕೊಂಡಿರುವ ಪೊಲೀಸರು ಮೃತರ ಬಗ್ಗೆ ಮಾಹಿತಿ ಕಲೆ ಹಾಕುತ್ತಿದ್ದಾರೆ.
ಮಸ್ಕಿ ತಾಲೂಕಿನ ಮಾರಣದಿನ್ನಿ ತಾಂಡದಲ್ಲಿ ಕಾಮಗಾರಿ ನಿರ್ವಹಿಸದೆ ನಕಲಿ ಬಿಲ್ ಸಲ್ಲಿಕೆ ಮಾಡಿ ಸರ್ಕಾರಕ್ಕೆ ಆರ್ಥಿಕ ನಷ್ಟಕ್ಕೆ ಕಾರಣವಾದ ಪ್ರಕರಣದಲ್ಲಿ 7ನೇ ಆರೋಪಿಯಾಗಿದ್ದ ನೊಬೆಲ್ ಸಿವಿಲ್ ಇಂಜಿನಿಯರಿಂಗ್ ಕನ್ಸಲ್ಟೆನ್ಸಿ ನಾಗರಾಜ್ ಎಂಬಾತನನ್ನು ಮಸ್ಕಿ ಪೊಲೀಸರು ಬಂಧಿಸಿ ನ್ಯಾಯಾಂಗ ವಶಕ್ಕೆ ಒಪ್ಪಿಸಿದ್ದಾರೆ. ಪ್ರಕರಣದಲ್ಲಿ 25 ಲಕ್ಷ ರೂಪಾಯಿ ಆರ್ಥಿಕ ನಷ್ಟಕ್ಕೆ ಕಾರಣವಾಗಿರುವ ನಿರ್ಮಿತಿ ಕೇಂದ್ರದ ಹಿಂದಿನ ಯೋಜನಾ ನಿರ್ದೇಶಕರುಗಳಾಗಿದ್ದ 6 ಜನ ಹಾಗೂ ಕನ್ಸಲ್ಟೆನ್ಸಿ ಇಂಜಿನಿಯರ್ ಸೇರಿ 7 ಜನರ ವಿರುದ್ಧ ಮಸ್ಕಿ ಠಾಣೆಯಲ್ಲಿ ಏಪ್ರಿಲ್ 4ರಂದು ಪ್ರಕರಣ ದಾಖಲಾಗಿತ್ತು. ಆರೋಪಿಗಳು ನಿರೀಕ್ಷಣಾ ಜಾಮೀನು ಪಡೆಯಲು ಪ್ರಯತ್ನ ಮುಂದುವರಿಸಿರುವಾಗಲೇ ನಾಗರಾಜ್ ಎಂಬುವವರನ್ನು ಪೊಲೀಸರು ಬಂಧಿಸಿದ್ದಾರೆ. ಉಳಿದ ಆರೋಪಿಗಳ ಪತ್ತೆ ಕಾರ್ಯ ಮುಂದುವರೆದಿದೆ. ಈಗ ಚಿಕ್ಕದೊಂದು ಬ್ರೇಕ್. ಶ್ರೀ ಜಗದ್ಗುರು ಪಂಚಾಚಾರ್ಯ ಪ್ರಸಿದ್ಧಂತು ಶ್ರೀ ಸಂಗಮೇಶ್ವರ ದೇವಸ್ಥಾನ ಹೊಸೂರು ತಾಲೂಕು ಜಿಲ್ಲೆ ರಾಯಚೂರು ನೂತನ ದೇವಸ್ಥಾನ ಉದ್ಘಾಟನೆ ಹಾಗೂ ಶಿಲಾಮೂರ್ತಿಗಳ ಪ್ರತಿಷ್ಠಾಪನೆ ಮಹೋತ್ಸವ. ಸ್ವಸ್ತಿ ಶ್ರೀ ಶಾಲಿವಾಹನ ಶಕೆ 1948ನೇ ಪರಾಭವ ನಾಮ ಸಂವತ್ಸರ ವೈಶಾಖ ಶುಕ್ರ 5 ದಿನಾಂಕ 21/4/2026 ಮಂಗಳವಾರ ಶುಭ ದಿನದಂದು ಬೆಳಗ್ಗೆ 8 ಗಂಟೆಯಿಂದ ಶ್ರೀ ಕಲ್ಪಟ್ ಬಸವಣ್ಣ ದೇವಸ್ಥಾನದಿಂದ ನೂತನ ಶಿಲಾಮೂರ್ತಿಗಳನ್ನು ಕುಂಭ ಕಳಸ ಡೊಳ್ಳು ಬಾಜಿ ಭಜಂತ್ರಿಗಳೊಂದಿಗೆ ಮೆರವಣಿಗೆ ಮೂಲಕ ಪುರಪ್ರವೇಶ, ನಂತರ ದೇವಸ್ಥಾನದ ಮುಂಭಾಗದಲ್ಲಿ ಜಲಾದಿವಾಸ ಕಾರ್ಯಕ್ರಮ. ದಿನಾಂಕ 22/4/2026 ಬುಧವಾರದಂದು ಬೆಳಿಗ್ಗೆ 10:30ಕ್ಕೆ ಧ್ಯಾನಾದಿವಾಸ ಕಾರ್ಯಕ್ರಮ, ಸಂಜೆ 5:30ಕ್ಕೆ ಸಕಲ ದೇವತಾ ಪರಿವಾರಗಳ ಮೂರ್ತಿಗೆ ಗಣಹೋಮ, ರುದ್ರಹೋಮ ಸಕಲ ಭಕ್ತಾದಿಗಳ ಸಮ್ಮುಖದಲ್ಲಿ ನೆರವೇರುವುದು. ಪೂಜಾ ಕಾರ್ಯಕ್ರಮಗಳು ಮುಗಿದ ನಂತರ ನೂತನ ಶಿಲಾಮೂರ್ತಿಗಳಿಗೆ ಶಯನಾದಿವಾಸ. ದಿನಾಂಕ 23/4/2026 ಗುರುವಾರದಂದು ಉದಯಾದಿ 5:30ಕ್ಕೆ ಶಿಲಾಮೂರ್ತಿಗಳಿಗೆ ರುದ್ರಾಭಿಷೇಕ, ಅಲಂಕಾರ, ಪೂಜಾ, ತದನಂತರ ಶ್ರೀ ಶಟಸ್ಥಲ ಬ್ರಹ್ಮ ಶಾಂತಮಲ್ಲ ಶಿವಾಚಾರ್ಯ ಮಹಾಸ್ವಾಮಿಗಳವರ ಅಮೃತ ಹಸ್ತದಿಂದ ಬೆಳಿಗ್ಗೆ 7:30ರಿಂದ 8:30 ಶುಭ ಸಮಯದಲ್ಲಿ ನೂತನ ಶಿಲಾಮೂರ್ತಿಗಳಿಗೆ ಪ್ರಾಣ ಪ್ರತಿಷ್ಠಾಪನೆ, ನಂತರ ಪೂರ್ಣಾಹುತಿ, ನಂತರ ನೂತನ ಗೋಪುರಕ್ಕೆ ಕಳಸಾರೋಹಣ ಜರುಗುವುದು. ಈ 3 ದಿನಗಳಲ್ಲಿ ಪ್ರಸಾದದ ವ್ಯವಸ್ಥೆ ಹಾಗೂ ಸಂಜೆ 5:30ರಿಂದ ಪ್ರವಚನ, ರಾತ್ರಿ 10ರಿಂದ ಬೆಳಗಿನವರೆಗೆ ಅಖಂಡ ಭಜನೆ ಕಾರ್ಯಕ್ರಮ ಇರುತ್ತದೆ. ಸರ್ವರು ಈ ಮಹೋತ್ಸವದಲ್ಲಿ ಪಾಲ್ಗೊಂಡು ಶ್ರೀ ಸಂಗಮೇಶ್ವರರ ಕೃಪೆಗೆ ಪಾತ್ರರಾಗೋಣ. ಸರ್ವರಿಗೂ ಆದರದ ಸುಸ್ವಾಗತ. ರಾಯಚೂರು ಇತಿಹಾಸ ಮತ್ತು ಸಂಸ್ಕೃತಿಯ ನಗರ. ಆದರೆ ಈ ನಗರದ ನಿಜವಾದ ಆಸ್ತಿ ನಮ್ಮ ಸ್ಟೂಡೆಂಟ್ಸ್. ಅವರು ಸ್ಟ್ರಾಂಗ್ ಆಗ್ಬೇಕಾದ್ರೆ ಬೇಸಿಕ್ ಸ್ಟ್ರಾಂಗ್ ಇರಬೇಕು. ಅದಕ್ಕೆ ಬೇಕಾಗಿರೋದು ಗುಡ್ ಎಜುಕೇಶನ್. ನಿಮ್ಮ ಮಗು ಕೂಡ ಮ್ಯಾಥ್ಸ್, ಬೇಸಿಕ್ಸ್, ಲ್ಯಾಂಗ್ವೇಜ್ ಅಲ್ಲಿ ಸ್ಟ್ರಗಲ್ ಮಾಡ್ತಿದ್ರೆ ಅವರಿಗೆ ಅಂತಾನೆ ಇರೋದು ಗ್ರೋಯಿಂಗ್ ಮೈಂಡ್ಸ್. At our academy, we provide special care for the slow learners, strong foundation in basics with personal attention. ಓದಕ್ಕೂ ಬರೆಯೋಕ್ಕೂ ಮಕ್ಕಳಿಗೆ ಬರಲ್ಲ, ತಿಳುವಳಿಕೆ ಇರಲ್ಲ ಅಂಥವ್ರಿಗೆ ಇಂಡಿವಿಜುವಲ್ ಕೇರ್ ತಗೊಂಡು ಚೆನ್ನಾಗಿ ಹೇಳ್ಕೊಡ್ತಿದ್ದಾರೆ. ಮಕ್ಕಳು ತುಂಬ ಇಂಪ್ರೂವ್ ಆಗಿದ್ದಾರೆ. ನನ್ನ ಮಗಂತೂ ತುಂಬ ಇಂಪ್ರೂವ್ ಆಗಿದ್ದಾನೆ. The gift of nature. We have the long range of mountains. ABCDನೂ ಓದಕ್ಕೆ ಬರ್ತಿದ್ದಿಲ್ಲ, ಬರೆಯೋಕ್ಕೂ ಬರ್ತಿದ್ದಿಲ್ಲ. ಆಮೇಲೆ ಬೇಸಿಕ್ನಲ್ಲಿ ಇಲ್ಲಿ 3 months ಕೋಚಿಂಗ್ ಸೇರಿಸಿದ್ವಿ. आमेले 3 months नल्ले बाड़ा इम्प्रूव आगिदा। मैं मारवाड़ी फैमिली से बिलोंग करता हूँ। मैं पहले दूसरे स्कूल में पढ़ता था। मेरे को वहाँ कन्नड़ा पढ़ने में डिफिकल्टी होता था। मेरे पेरेंट्स ने मेरे को यहाँ ज्वाइन कराया। मेरे टीचर्स ने मेरे को आई से स्टार्ट किया। मैं खुद से कन्नड़ा पढ़ सकता हूँ। ನಾವು ಇಲ್ಲಿ ಮೊದಲನೇದಾಗಿ ವರ್ಣಮಾಲೆಯಿಂದ ಹಿಡ್ಕೊಂಡು ಮಕ್ಕಳಿಗೆ ಅಕ್ಷರಗಳನ್ನ ಗುರುತಿಸೋದ್ರಿಂದ ಹಿಡಿದು ಓದಕ್ಕೆ ಹೇಳ್ಕೊಟ್ಟು ಇವತ್ತು ಮಕ್ಕಳು ಎಷ್ಟು ಮಟ್ಟಿಗೆ ಓದ್ತಾ ಇದ್ದಾರೆ ಅಂದ್ರೆ ನಿಜವಾಗ್ಲೂ ಅದೊಂದು ಪಾವಾಡ ಅಂತ ಅನಿಸ್ಕೊಳ್ಳುತ್ತೆ. A special care with a different methodology are used to uplift your child grades. Along with the special skills, we change their attitude and the thought process with a passionate and a trained skilled teachers. ಸ್ಥಳ ವಾಸವಿ ಸರ್ಕಲ್, ಜವಾಹರ್ ನಗರ, ರಾಯಚೂರು. ಮೊಬೈಲ್ ಸಂಖ್ಯೆ 8073221708. ನಮಸ್ಕಾರ ರಾಯಚೂರಿನಲ್ಲಿ ನೀವೇನಾದರೂ ನಿಮ್ಮ ಮಕ್ಕಳಿಗೆ ಒಂದು ಉತ್ತಮವಾದ ಶಾಲೆ ನೋಡ್ತಾ ಇದ್ದೀರಾ? ಹಾಗಾದರೆ ಬನ್ನಿ ನಮ್ಮ ರಾಯಚೂರಿನ ಎರಮರಸ್ ಕ್ಯಾಂಪ್ನಲ್ಲಿರುವ CBSEಗೆ ಸಂಯೋಜನೆಯಾಗಿರುವ ಫೆಡರಲ್ ಪಬ್ಲಿಕ್ ಶಾಲೆ CBSE. ಇಲ್ಲಿ 2026 ಮತ್ತು 27ನೇ ಶೈಕ್ಷಣಿಕ ಸಾಲಿನ ಪ್ರವೇಶ ಆರಂಭವಾಗಿದ್ದು
ಈ ಶಾಲೆಯು ಉತ್ತಮವಾದ ವಾತಾವರಣ, ಹಸಿರು ಮತ್ತು ಆರೋಗ್ಯಕರ ವಾತಾವರಣದೊಂದಿಗೆ 9 ಎಕರೆ ಭೂಮಿಯನ್ನ ಹೊಂದಿದೆ. ಶಾಲಾ ಕಟ್ಟಡವು 56,000 ಚದರ ಅಡಿ ವಿಸ್ತೀರ್ಣವನ್ನು ಹೊಂದಿದ್ದು ಮತ್ತು ಪ್ರತಿ ತರಗತಿ ಕೊಠಡಿ ಗಾತ್ರ 26x27 ಅಡಿ ಹೊಂದಿದೆ. ಇಲ್ಲಿ ಸಂಪೂರ್ಣವಾಗಿ ಸುಸಜ್ಜಿತ ಕಂಪ್ಯೂಟರ್ ಲ್ಯಾಬ್ ಮತ್ತು ಸಂಯೋಜಿತ ವಿಜ್ಞಾನ ಪ್ರಯೋಗಾಲಯವನ್ನ ಹೊಂದಿದೆ. ಇಲ್ಲಿ ನಿಧಾನಗತಿಯಲ್ಲಿ ಕಲಿಯುವ ಮಕ್ಕಳಿಗೆ ಪರಿಹಾರ ಕ್ರಮಗಳನ್ನು ತೆಗೆದುಕೊಳ್ಳಲಾಗುತ್ತದೆ. ಶಾಲೆಯ ವಾತಾವರಣದಲ್ಲಿ ಶೈಕ್ಷಣಿಕ ವಾತಾವರಣವನ್ನು ಬೆಳೆಸುವುದು ಮುಖ್ಯ ಉದ್ದೇಶವಾಗಿರುತ್ತದೆ. ಇಲ್ಲಿ ಮಕ್ಕಳಿಗೆ ಅನುಕೂಲವಾಗಲು ಹಾಸ್ಟೆಲ್ ಸೌಲಭ್ಯಗಳನ್ನು ಕೂಡ ನೀಡಲಾಗಿದೆ. ಇಲ್ಲಿ ಮಕ್ಕಳಿಗೆ ವೈಯಕ್ತಿಕ ಮಾರ್ಗದರ್ಶನ ಮತ್ತು ಸಮಾಲೋಚನೆಯನ್ನ ನೀಡಲಾಗುತ್ತದೆ. ಇಲ್ಲಿ ಮಕ್ಕಳಿಗೆ ಉತ್ತಮವಾದ ಯೋಗ, ಕರಾಟೆ, ಸಂಗೀತ ಮತ್ತು ನೃತ್ಯ ಮತ್ತು ಪಠ್ಯೇತರ ಚಟುವಟಿಕೆಗಳ ಬಗ್ಗೆ ಜ್ಞಾನವನ್ನು ನೀಡಲಾಗುತ್ತದೆ. ಇಲ್ಲಿ ತರಬೇತಿ ಪಡೆದ ಅನುಭವಿ ಮತ್ತು ನವೀನ ಅಧ್ಯಾಪಕರು ಇದ್ದಾರೆ. ಹಾಗಾದರೆ ಇಂತಹ ಒಂದು ಉತ್ತಮ ಸೌಲಭ್ಯವನ್ನು ಹೊಂದಿರುವ ಶಾಲೆ ನಮ್ಮ ರಾಯಚೂರಿನಲ್ಲಿ ಇರುವಾಗ ತಡಮಾಡದೆ ತಮ್ಮ ಮಕ್ಕಳ ಪ್ರವೇಶಾತಿಯನ್ನ ಈಗಲೇ ಭೇಟಿ ನೀಡಿ ಪಡೆದುಕೊಳ್ಳಿ. ನಮಸ್ಕಾರ ರಾಯಚೂರು ಜನತೆಗೆ ನಿಮ್ಮ ವಿಶ್ವಾಸದ ವಾಹನ ಮಳಿಗೆ ಶ್ರೀ ತಿರುಮಲ ಹೋಂಡಾ ಗೋಶಾಲ ರಸ್ತೆ ರಾಯಚೂರು. ಇಲ್ಲಿ ನಿಮಗೆ ದೊರೆಯುತ್ತದೆ ಅತ್ಯುತ್ತಮ ಬೈಕ್ ಮತ್ತು ಸ್ಕೂಟರ್ಗಳು ಅತ್ಯಂತ ಕಡಿಮೆ ಬೆಲೆಯಲ್ಲಿ. ನಮ್ಮ ಶೋರೂಮ್ ನಲ್ಲಿ ಹೋಂಡಾ ಶೈನ್, ಹೋಂಡಾ ಯೂನಿಕಾರ್ನ್, SP 125, ಶೈನ್ 100, ಹೋಂಡಾ ಹಾರ್ನೆಟ್, ಲಿವೋ 110 ಬೈಕ್ಗಳು ಮತ್ತು ಡಿಯೋ ಸ್ಕೂಟಿ, ಆಕ್ಟಿವಾ ಸ್ಕೂಟಿ, ಹೋಂಡಾದ ಅತ್ಯುತ್ತಮ ಬೈಕ್ಗಳು ಮತ್ತು ಸ್ಕೂಟರ್ ಮಾದರಿಗಳು ಇವೆಲ್ಲವೂ ಒಂದೇ ಶೋರೂಮ್ ನಲ್ಲಿ ಅತ್ಯುತ್ತಮ ಆಫರ್ಗಳೊಂದಿಗೆ. ಇದು ಹೋಂಡಾ ಶೈನ್ 100 2B. ರೈತರು, ಕೂಲಿ ಕಾರ್ಮಿಕರು ಮತ್ತು ಉದ್ಯೋಗಿಗಳೇ ನಂಬಿಕೆಯ ಸಂಗಾತಿ. ಇದರ ಎಕ್ಸ್-ಶೋರೂಮ್ ಬೆಲೆ 66,789 ರೂಪಾಯಿಗಳು ಮಾತ್ರ. ಇದು ನೋಡಿ ಹೋಂಡಾ ಶೈನ್ 100 DX, ಹೆಚ್ಚು ಮೈಲೇಜ್, ಕಡಿಮೆ ಖರ್ಚು. ಇದರ ಎಕ್ಸ್-ಶೋರೂಮ್ ಬೆಲೆ 71,743 ರೂಪಾಯಿ ಮಾತ್ರ. ಶೈನ್ 100 2B ಮೇಲೆ 8,100 ರೂಪಾಯಿವರೆಗೆ ಮತ್ತು ಶೈನ್ 100 DX ಮೇಲೆ 2,500 ರೂಪಾಯಿವರೆಗೆ ಡಿಸ್ಕೌಂಟ್. ಇದು ಹೋಂಡಾ SP 160 ಮಸ್ಕ್ಯುಲರ್ ಡಿಸೈನ್, ಪವರ್ಫುಲ್ 160cc ಎಂಜಿನ್ ಮತ್ತು ಸ್ಮೂತ್ ಪರ್ಫಾರ್ಮೆನ್ಸ್ SP 160 ಮೇಲೆ ಈಗ ಭರ್ಜರಿ 10,500 ರೂಪಾಯಿಗಳ ಸ್ಪೆಷಲ್ ಡಿಸ್ಕೌಂಟ್. ಮನೆ ಬಳಕೆಗೂ ದಿನನಿತ್ಯ ಪ್ರಯಾಣಕ್ಕೂ ಹೋಂಡಾ ಆಕ್ಟಿವಾ ನಿಮ್ಮ ಅತ್ಯುತ್ತಮ ಆಯ್ಕೆ. ಸುಲಭ ರೈಡಿಂಗ್, ಉತ್ತಮ ಮೈಲೇಜ್, ಆಕ್ಟಿವಾ ಸ್ಮಾರ್ಟ್ ಕೀ ಮೇಲೆ 3,000 ರೂಪಾಯಿಗಳ ಡಿಸ್ಕೌಂಟ್. ಆಕ್ಟಿವಾ STD ಎಕ್ಸ್-ಶೋರೂಮ್ ಬೆಲೆ 78,128 ಮಾತ್ರ. ಇದು ಹೋಂಡಾ ಹಾರ್ನೆಟ್ 2.0 ಬಿಗ್ ಎಂಜಿನ್, ಮಸ್ಕ್ಯುಲರ್ ಲುಕ್ ಮತ್ತು ರೋಡ್ ನಲ್ಲಿ ರಾಯಲ್ ಪ್ರೆಸೆನ್ಸ್. ಹಾರ್ನೆಟ್ 2.0 ಮೇಲೆ ಭರ್ಜರಿ 12,500 ರೂಪಾಯಿಗಳು ಸ್ಪೆಷಲ್ ಡಿಸ್ಕೌಂಟ್. ವಾಹನ ಖರೀದಿ ಮಾತ್ರ ಅಲ್ಲ, ಉತ್ತಮ ಸರ್ವಿಸ್ ಕೂಡ ಅಷ್ಟೇ ಮುಖ್ಯ. ಅನುಭವ ಹೊಂದಿದ ಟೆಕ್ನಿಷಿಯನ್ಗಳು, ಜಿನ್ಯೂನ್ ಹೋಂಡಾ ಸ್ಪೇರ್ ಪಾರ್ಟ್ಸ್ ಮತ್ತು ವೇಗವಾದ ಸರ್ವಿಸ್ ಶ್ರೀ ತಿರುಮಲ ಹೋಂಡಾನಲ್ಲಿ ನಿಮಗೆ ಲಭ್ಯ. ಇಲ್ಲಿ ನಿಮಗೆ ಸುಲಭ ಲೋನ್ ಸೌಲಭ್ಯ, ಕಡಿಮೆ ಡೌನ್ ಪೇಮೆಂಟ್, ಕಡಿಮೆ EMI ಮತ್ತು ವೇಗವಾದ ಲೋನ್ ಅಪ್ರೂವಲ್, ಸರಳ ಡಾಕ್ಯುಮೆಂಟ್ಸ್ ನೊಂದಿಗೆ ತಕ್ಷಣವೇ ಫೈನಾನ್ಸ್ ಸಿಗ್ತದೆ. ನಿಮ್ಮ ವಾಹನ ಈಗ ನಿಮ್ಮ ಕೈಯಲ್ಲಿ. ಇನ್ನೇಕ್ ತಡ, ಹಿಂದೆ ಭೇಟಿ ನೀಡಿ ಶ್ರೀ ತಿರುಮಲ ಹೋಂಡಾ, ಗೋಶಾಲ ರಸ್ತೆ, ರಾಯಚೂರು. ನಿಮ್ಮ ಸೌಲಭ್ಯಕ್ಕಾಗಿ ನಮ್ಮ ಶಾಖೆಗಳು ಇನ್ನೂ ಹಲವು ಕಡೆಗಳಲ್ಲಿ ಲಭ್ಯ. ಮಾನವಿ, ದೇವದುರ್ಗ, ಸಿರಿವಾರ ಮತ್ತು ಪೋತ್ನಾಲ್ನಲ್ಲಿ ಕೂಡ ಶ್ರೀ ತಿರುಮಲ ಹೋಂಡಾ ಶಾಖೆಗಳು ಸೇವೆಯಲ್ಲಿ ಇವೆ. ಉತ್ತಮ ಬೆಲೆ, ಭರ್ಜರಿ ಆಫರ್ಗಳು ಮತ್ತು ವಿಶ್ವಾಸಾರ್ಹ ಸರ್ವಿಸ್ ಎಲ್ಲವೂ ಒಂದೇ ಕಡೆ. ಹಿಂದೆ ಬುಕ್ ಮಾಡಿ, ಆಫರ್ಗಳನ್ನ ಮಿಸ್ ಮಾಡ್ಕೊಳ್ಬೇಡಿ. ಧನ್ಯವಾದಗಳು. ಬ್ರೇಕ್ನ ನಂತರ ಮೆಗಾ ನ್ಯೂಸ್ಗೆ ಸ್ವಾಗತ. LBS ನಗರದಲ್ಲಿ ವಾಸ ಮಾಡುತ್ತಿರುವ ಹೆಂಡತಿ ಮೆಹರುನ್ನಿಸಾ ಇವರು ಒಬ್ಬರೇ ಇರುವಾಗ ಮನೆಗೆ ನುಗ್ಗಿದ್ದ ದಾನಿಶ್ ಮತ್ತು SDPI ಶಫಿ ಇವರು ಪೊಲೀಸರ ಸಮ್ಮುಖದಲ್ಲೇ ಜೀವ ಬೆದರಿಕೆ ಹಾಕಿದ್ದು, ಜೀವಕ್ಕೆ ಅಪಾಯವಾದರೆ ಈ ಇಬ್ಬರೇ ಹೊಣೆ ಎಂದು ಇಫ್ತಿಕಾರುದ್ದೀನ್ ದೂರಿದ್ದಾರೆ. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಏಪ್ರಿಲ್ 6ರಂದು ಮಧ್ಯರಾತ್ರಿ ಸಮಯದಲ್ಲಿ ದಾನಿಶಾ ಎಂಬಾತ ಮನೆಗೆ ನುಗ್ಗಿದ್ದ. ಈ ಕುರಿತು ಮಾರ್ಕೆಟ್ ಯಾರ್ಡ್ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಲಾಗಿದೆ. ಟ್ರೂವೆಲ್ ಯೂಟ್ಯೂಬ್ ನಡೆಸುತ್ತಿರುವ ದಾನಿಶ್ ಅಕ್ರಮವಾಗಿ ಮನೆಯೊಳಗೆ ಪ್ರವೇಶಿಸಿದ್ದ. ಕೇಳಿದರೆ ನೀರು ಕುಡಿಯಲು ಬಂದಿರುವುದಾಗಿ, ಅಂಗನವಾಡಿ ಹುದ್ದೆ ಕೇಳಿದ್ದರಿಂದ ಬಂದಿರುವುದಾಗಿ ಹೇಳುತ್ತಿದ್ದಾನೆ. ಈ ಕುರಿತು ದಾಖಲಿಸಿರುವ ಕೇಸ್ ಹಿಂಪಡೆಯುವಂತೆ ಜೀವ ಬೆದರಿಕೆ ಹಾಕುತ್ತಿದ್ದಾರೆ. SDPI ಶಫಿ ಎಂಬಾತ ಕೇಸ್ ಹಿಂಪಡೆಯಲು ಒತ್ತಾಯಿಸಿ ಬೆದರಿಸುತ್ತಿದ್ದಾನೆ. ಕೂಡಲೇ ರಕ್ಷಣೆ ಒದಗಿಸಬೇಕು ಎಂದು ಮನವಿ ಮಾಡಿದರು. ಹೆಂಡತಿ ಮೆಹರುನ್ನಿಸಾ ಫೋನ್ ಮಾಡಿರುವ ಕುರಿತು ಗೊತ್ತಿಲ್ಲ. ಇವರ ಮಧ್ಯೆ ಬೇರೇನು ಇದೆ ಎಂದು ಹೇಳಲಾಗದು. ಪೊಲೀಸರು ತನಿಖೆ ನಡೆಸಿ ರಕ್ಷಣೆ ಒದಗಿಸಬೇಕು ಎಂದು ಮನವಿ ಮಾಡಿದರು. उनके साथ क्या है, जबरदस्ती कर रहे थे सर. उस वक्त मैं घर पहुंचा था. पहुंचा तो देख के जो है ना, वही उनका इंतजार करता रहा. मैं खिड़की में गया, जाके देखा मेरे वाइफ को उठाना बोल के. तो देखे तो क्या है, मेरा वाइफ नहीं दिखा. मेरे बाप ने टॉर्च डालने लगा तो वो बच्चा बैठा हुआ था. वो देखते कि एकदम मैं घबरा गया. वो वीडियो रिकॉर्ड करने का
आ गया वो आने के बाद जो है ना, आने से पहले तो वीडियो रिकॉर्ड ऑन करके रखा था सर, तो वो इस वक्त क्या पकड़ेगा सर। उसी वक्त हम कह के बातचीत कर रहे थे पुलिस। हाँ सर नहीं मालूम सर मेरे को भी। वो बोलता मेरा वाइफ बुलाए होते, बोलता वो क्या है क्या नहीं, पुलिस वाले इंक्वायरी करे तो मालूम होगा। कितने बजे? रात में 1 बजे से नाइट वॉल्यूम। मिसेस फोन करके बुलाया बोलते वो बोलता। मिसेस क्या बोलते, वो ऐसा कूलर का था, करंट अर्थिंग आ रहा था, वो वैसा बोले इन्होंने जा रहे थे, देखे मैं देख के बुलाया बोल के बोला। मैं वही बोल रहा सर, मेरा फोन करना था, मेरे को मैसेज करना था, तुम्हारा ब्रदर सिस्टर को करना था। बोले तो क्या है वो नहीं, उन्होंने दिखे फोन देखो फोन करे ऐसा नहीं मालूम सर क्या है ऐसा। रिलेशन है क्या? हमारा रिलेशन नहीं है कुछ भी कहता है क्या? तो हमारा बीवी की तरफ से भी नहीं, हमारा तरफ से भी नहीं सर रिलेशन। वही उसके बारे में क्या है, 2-3 दिन के बाद में क्या है वो SDPI सोशल वर्कर शफी बोलते हैं ना, वो आके हमको बात करे क्या है क्या नहीं बोल के, ऐसा ऐसा हुआ बोल के हम सुना है। अब वो क्या बोलते हैं बच्चा बच्चा बोल के बोलते दानिश को। अब क्या बच्चे को क्या कोई छुट्टी करते, क्या तो करो कॉम्प्रोमाइज कर लो, तुम्हारा क्या तो डिमांड है तो बोलो, मैं उसको बात करता हूँ बोल के बोला। SDPI शफी। हाँ कहीं को बात फैल जाता हमारा ये फॉर्म का ही बोल के बोले। अब वो हम क्या करना सर, ऐसा आदमी को कैसे वो तो भी रहेगा सर, बोल नहीं सकते आपको क्या वो नहीं सर, मैं क्या भी बोल सकता हूँ उसके बारे में। हाँ सर उस टाइम पे 1 ही मिनट में हो, मैं जब मैं पहुँचा जरूरत क्या है? मैं वही बोल रहा सर क्या है। कॉल लिस्ट में क्या था? कॉल लिस्ट में 1:01 हो रहा था, मैं मेरा घड़ी मोबाइल में देखा 1:09 हो रहा, 1 ही मिनट हुआ कॉल नंबर डायल करके। अब वो आगे कितना देर हुआ क्या नहीं मेरा क्या मालूम सर। तो तुम्हारा देख के वैसे कॉल करेंगे? हाँ वैसा करे सर, मेरे देख के अरेस्ट हुआ सर। अरेस्ट होने के बाद में क्या है, बेल लेके बाहर निकला मुझे मालूम हुआ। बाहर निकलने के बाद मेरे को पुलिस स्टेशन में बुला के तब क्या है हमारा वीडियो वायरल करा हुआ है मेरे को बोल रहे। मैं कैसा वायरल करा, मैं वायरल करा बोले तो मेरे बारे में प्रूफ लाओ, मैं सेंड करा बोले प्रूफ लाओ, मैं ये टाइम पे इतने पर्सन को भेजा बोले मेरे बारे में प्रूफ लाए तो सब मेरा अरेस्ट करो बोल बोला। बोले तो एक लाख मार सुनने बोल मेरे को पुलिस वाला के सामने बोला दानिश उनके सामने तो क्या भी नहीं बोले पुलिस वाले क्या एक बात करो ऐसा बोल के बोल रहे। वो SDPI शफी क्या बोल रहे बाहर आको, देखो मेरा नाम क्या भी खराब करना है तुम्हें, बोलो मेरे को वार्निंग देना नहीं तो तुम्हें मेरा नाम क्या भी खराब करे बोले तो देखो देखो ऐसा बोला। मेरे वार्निंग अपने 2 जने ऐसा वार्निंग दे बोले तो मैं क्या करना सर, मेरा क्या भी हुआ ना सर, वो 2 जने जिम्मेदार, मेरा जान का धोखा है दोनों तरफ से, वो लोग क्या भी करे बोले तो 2 जने जिम्मेदार। कौन 2 जने? दानिश वो SDPI शफी। आगे क्या करना हो क्या होना क्या भी नहीं सर, जो भी हम केस हुआ ना जो भी होना है वो सब कोर्ट में बात करना है। आगे हमारा केस कोर्ट तक गया बोले तो जब कोर्ट में बात कर सकते हैं, उसके बाद कोर्ट से क्या जो फैसला होता है वो कर लेंगे। रंगे आप हम तो उसको पकड़े से बेल हुआ बोल के पुलिस वाले बोले मैं कोई सर को कुछ ऐसा आपके पास से फाइल कोर्ट में पहुंचा क्या सर, जरा प्रूफ बताओ ना। उन्होंने प्रूफ क्या नहीं बता, फिर प्रूफ नहीं बताया सर आपको बेल कहाँ से लेकर आए। फाइल कोर्ट में जाने के बाद बेल मिलता ना, फाइल कोर्ट में गया नहीं गया उसका प्रूफ बताओ ना, क्या भी नहीं बोला पुलिस नहीं तुम्हारा बीवी एक ही घर में नहीं रहते, अलग अलग रहते? भाई आने जाने का तो हमारे मदर क्या है दूसरी जगह रहते हैं, आगे कॉलोनी में रहते हैं। उन्होंने हमारे भाई LBS नगर में, तो उनके पास मदर के पास भी जाता हूँ, उनके पास भी जाता हूँ। पीछे की टैटू आपका उसका डांस का टैटू हुआ क्या है? मालूम नहीं सर, मेरे साथ क्या भी नहीं हुआ, मेरे साथ क्या भी नहीं हुआ, मेरे आगे क्या भी नहीं हुआ।
ನಗರದ ಬಸವೇಶ್ವರ ಬಡಾವಣೆಯ ಶ್ರೀ ಈಶ್ವರ ದೇವಸ್ಥಾನದಲ್ಲಿ ವೀರಶೈವ ಜಂಗಮ ಪುರೋಹಿತ ಅರ್ಚಕರ ಸಂಘದ ವತಿಯಿಂದ ಜರುಗುತ್ತಿರುವ ವೇದಾಧ್ಯಯನ ಶಿಬಿರದಲ್ಲಿ ಬೆಳಗ್ಗೆ 8 ಗಂಟೆಗೆ ಈಶ್ವರ ದೇವರ ಸನ್ನಿಧಾನದಲ್ಲಿ ಸುಮಾರು 165 ಜನ ಜಂಗಮ ಒಟ್ಟುಗಳಿಗೆ ಸಾಮೂಹಿಕ ಇಷ್ಟಲಿಂಗ ಪೂಜೆಯ ಸಂಸ್ಕಾರವನ್ನು ವೇದಮೂರ್ತಿ ಪತ್ರಯ್ಯ ಶಾಸ್ತ್ರಿಗಳು ಜಗದ್ಗುರು ಪಂಡಿತಾರಾಧ್ಯ ವೇದಾಗಮ ಸಂಸ್ಕೃತ ಪಾಠಶಾಲೆ ದಾವಣಗೆರೆ ವೇದಮೂರ್ತಿ ಶಂಕರಲಿಂಗಯ್ಯ ಶಾಸ್ತ್ರಿಗಳ ಸಮ್ಮುಖದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಬೆಳಿಗ್ಗೆ ಜಂಗಮ ಒಟ್ಟುಗಳು ಸಂಘದ ಸದಸ್ಯರು ಮಕ್ಕಳಿಗೆ ಶೌಚಾಲಯ ಮತ್ತು ಸ್ನಾನ ಮುಗಿಸಿ ನಂತರ ಮಕ್ಕಳನ್ನು ಈಶ್ವರ ದೇವರ ಗರ್ಭಗುಡಿಯ ಆವರಣದಲ್ಲಿ ಆಸೀನಪಡಿಸಿ ಸಾಮೂಹಿಕ ಇಷ್ಟಲಿಂಗ ಪೂಜೆಗೆ ಸಿದ್ಧಪಡಿಸಿದರು. ನಂತರ ಪ್ರತ್ಯಯ ಶಾಸ್ತ್ರಿ ಮತ್ತು ಶಂಕರಲಿಂಗಯ್ಯ ಶಾಸ್ತ್ರಿ ಇವರ ಪೌರೋಹಿತ್ಯದಲ್ಲಿ ಜಂಗಮ ಒಟ್ಟುಗಳು ಸಾಮೂಹಿಕ ಇಷ್ಟಲಿಂಗ ಪೂಜೆ ಪ್ರಾರಂಭವಾಗಿ ಮೊದಲಿಗೆ ತಾಯಿ ಶಾರದೆ ಲೋಕಪೂಜಿತೆ ಜ್ಞಾನಜ್ಯೋತಿ ನಮೋಸ್ತುತೆ ಎಂಬ ಗೀತೆಯಿಂದ ಪ್ರಾರಂಭಗೊಂಡು ಇಷ್ಟಲಿಂಗವನ್ನು ಅಂಗೈಯಲ್ಲಿ ಹಿಡಿದು ಜಲಾಭಿಷೇಕ ಮಾಡಿಸಿ ಆ ಜಲವನ್ನು ಮಕ್ಕಳಿಗೆ ತಮ್ಮ ಮೈಗೆ ಪ್ರೋಕ್ಷಣೆ ಮಾಡಿಕೊಂಡು ನಂತರ ಹಣೆ ಮೇಲೆ ಮತ್ತು ಮೈ ಮೇಲೆ ಭಸ್ಮಧಾರಣೆ ಮಾಡಿಕೊಂಡು ಗುರುಗಳು ಕಲಿಸಿಕೊಟ್ಟಂತಹ ಅಂಗೈಯಲ್ಲಿ ಓಂ ಎಂಬ ಬೀಜಾಕ್ಷರವನ್ನು ರಚಿಸಿಕೊಂಡು ಅದರ ಮೇಲೆ ಇಷ್ಟಲಿಂಗವನ್ನು ಪ್ರತಿಷ್ಠಾಪಿಸಿ ಇಷ್ಟಲಿಂಗಕ್ಕೆ ಭಸ್ಮ ಪುಷ್ಪ ಬಿಲ್ವಪತ್ರಿಗಳಿಂದ ಅಲಂಕರಿಸಿ ಊದುಬತ್ತಿಯನ್ನು ಬೆಳಗಿ ನಂತರ ವೀರಶೈವ ಲಿಂಗಾಯತ ಧರ್ಮ ಲಿಂಗಾಷ್ಟಕವಾದ ಬ್ರಹ್ಮಮುರಾರಿಸು ರಾರ್ಚಿತ ಲಿಂಗಂ ಎಂಬ ಮಂತ್ರವನ್ನು ಜಪಿಸಿ ಮಹಾಮಂಗಳಾರತಿಯನ್ನು ಬೆಳಗಲಾಯಿತು. ಸರ್ವಜಂಗಮ ಒಟ್ಟುಗಳು ಇಷ್ಟಲಿಂಗ ಪೂಜೆಯನ್ನು ಶ್ರದ್ಧಾ ಭಕ್ತಿಯಿಂದ ನೆರವೇರಿಸಿ ದೇಶ ನಾಡಿನಲ್ಲಿ ಶಾಂತಿ ಸೌಹಾರ್ದತೆ ನೆಲೆಸಲಿ, ಸರ್ವರಿಗೂ ಒಳ್ಳೆಯದಾಗಲಿ ಎಂದು ಬೇಡಿಕೊಂಡರು. ನಂತರ ಸರ್ವಜಂಗಮ ಒಟ್ಟುಗಳಿಗೆ ಸದ್ಭಕ್ತರು ಭಕ್ತಿ ಸೇವೆ ಸಲ್ಲಿಸಿದ ನಂತರ ಬೆಳಗಿನ ಉಪಹಾರವನ್ನು ಅನ್ನಪೂರ್ಣೇಶ್ವರಿಯ ಸ್ಮರಣೆ ಮಾಡುವ ಮೂಲಕ ಸೇವಿಸಿದರು. ನಂತರ ಮಾತನಾಡಿದ ದಾವಣಗೆರೆಯ ಶಾಸ್ತ್ರಿಗಳಾದ ವೇದಮೂರ್ತಿ ಪ್ರತ್ಯಯನವರು ಮಕ್ಕಳಲ್ಲಿ ಚಿಕ್ಕಂದಿನಿಂದಲೇ ವೇದಾಧ್ಯಯನ ಅಭ್ಯಾಸ ಕಲಿಸಿದರೆ ಅವರ ಮನಸ್ಸು ಶಾಂತಿ ನೆಮ್ಮದಿಯಾಗಿರುತ್ತದೆ. ಇಷ್ಟಲಿಂಗ ಪೂಜೆ ಎಂದರೆ ಮಾನವನ ಇಷ್ಟಾರ್ಥಗಳಿಗೆ ಫಲ ನೀಡುವುದೇ ಇಷ್ಟಲಿಂಗವಾಗಿದೆ. ಅಂತ ಶಕ್ತಿಯನ್ನು ಜಗದ್ಗುರು ರೇಣುಕಾಚಾರ್ಯರು ಬಸವಾದಿ ಶಿವಶರಣರು ವೀರಶೈವ ಲಿಂಗಾಯತರಿಗೆ ದಯಪಾಲಿಸಿದ್ದಾರೆ. ನಗರದ ವೀರಶೈವ ಜಂಗಮ ಪುರೋಹಿತ ಅರ್ಚಕರ ಸಂಘವು ಕೈಗೊಂಡಿರುವ ಈ ಮಹತ್ ಕಾರ್ಯದಲ್ಲಿ ಭಾಗವಹಿಸಿದ ಈ ಮಕ್ಕಳೇ ಪುಣ್ಯವಂತರು. ಯಾಕೆಂದರೆ ಬೇರೆ ಕೆಲವು ಜಿಲ್ಲೆಗಳಲ್ಲಿ ಹಣ ನೀಡಿದರೂ ವೇದ ಅಧ್ಯಯನವನ್ನು ಶಾಸ್ತ್ರೋಕ್ತವಾಗಿ ಕಲಿಸುವ ಗುರುಗಳು ಸಿಗುವುದು ಬಹಳ ಕಷ್ಟಕರವಾಗಿದೆ. ಇಂತಹ ಒಂದು ಸುಂದರವಾದ ಮತ್ತು ವಿಶಾಲವಾದ ಈಶ್ವರ ದೇವಸ್ಥಾನದಲ್ಲಿ ಮಕ್ಕಳಿಗೆಲ್ಲ ಉಚಿತವಾಗಿ ವೇದಾಧ್ಯಯನ ಕಲಿಸುತ್ತಾರೆ ಎಂದರೆ ಈ ಸಂಘದ ಸಮಾಜಮುಖಿ ಕಾರ್ಯ ಮೆಚ್ಚುವಂತದ್ದಾಗಿದೆ ಎಂದು ಹೇಳಿದರು. ಓಂ ನಮಃ ಶಿವಾಯ. ಲಿಂಗದ ನೀರು ಶುದ್ಧೋದಕ ನೀರು ಓಂ ಶಿವಾಯ
ಈ ಸಂದರ್ಭದಲ್ಲಿ ದೇವಸ್ಥಾನದ ಅರ್ಚಕರಾದ ವೇದಮೂರ್ತಿ ಅಮರಯ್ಯ ಸ್ವಾಮಿ, ವೇದಮೂರ್ತಿ ಶರಣಬಸವ ಸ್ವಾಮಿ, ಮರ್ಚೆಡ್ ವೀರಶೈವ ಜಂಗಮ ಪುರೋಹಿತ ಅರ್ಚಕರ ಸಂಘದ ಸರ್ವ ಪದಾಧಿಕಾರಿಗಳು, ನೂರಾರು ಜಂಗಮ ವಟುಗಳು ಉಪಸ್ಥಿತರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಯಾದಗಿರಿ ಜಿಲ್ಲೆಯ ದೇವಾಪುರ ಬಳಿ ರಸ್ತೆ ಅಪಘಾತ, ಸಿರವಾರ ಮೂಲದ 6 ಜನರು ಸಜೀವ ದಹನ. ನಿರ್ಮಿತಿ ಕೇಂದ್ರದ ನೊಬೆಲ್ ಕನ್ಸಲ್ಟೆನ್ಸಿ ಜೆಇ ನಾಗರಾಜ್ ಬಂಧನ, ಹಣ ದುರ್ಬಳಕೆ ಆರೋಪ. ಎಲ್ಬಿಎಸ್ ನಗರದಲ್ಲಿ ಅಕ್ರಮವಾಗಿ ಮನೆಗೆ ನುಗ್ಗಿದ್ದ ಯೂಟ್ಯೂಬರ್ ಧಾನಿಷ್ನಿಂದ ಜೀವ ಬೆದರಿಕೆ, ಇಫ್ತಿಕಾರುದ್ದೀನ್ ಆರೋಪ. ಮತ್ತು ವೇದಾಧ್ಯಯನ ಶಿಬಿರದಲ್ಲಿ ಮಕ್ಕಳಿಗೆ ಸಾಮೂಹಿಕ ಇಷ್ಟಲಿಂಗ ಪೂಜೆ, ಶ್ರದ್ಧಾ ಭಕ್ತಿಯಿಂದ ಪೂಜಿಸಿದರೆ ಇಷ್ಟಾರ್ಥಗಳ ನೆರವೇರಿಸುವ ಇಷ್ಟಲಿಂಗ. ಇದಿಷ್ಟು ಇವತ್ತಿನ ಸುದ್ದಿಗಳು. ಪ್ರಮುಖ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಮೆಗಾ ನ್ಯೂಸ್.